ಹಲೋ ಫ್ರೆಂಡ್ಸ್, ಇವತ್ತು ನಾನು ಹೋಟೆಲ್ ಸ್ಟೈಲೇ ರವೆ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೂ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಮುರಿಯುವುದಿಲ್ಲ, ಅಂಟುವುದಿಲ್ಲ, ತುಂಬಾ ಕ್ರಿಸ್ಪಿಯಾಗಿ ಈ ದೋಸೆ ಬರುತ್ತೆ. ನೋಡಿ ತೆಗೆಯುವಾಗ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಈ ದೋಸೆ ರೆಸಿಪಿ ಟ್ರೈ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ಏಕೆಂದರೆ ಸರಿಯಾದ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಗರಿ ಗರಿಯಾದ ರವೆ ದೋಸೆ ಮಾಡ್ಕೊಳ್ಬೋದು. ನೋಡಿ ಮೊದಲು ಒಂದು ಪಾತ್ರೆಗೆ 2 ಕಪ್ ರವೆ ಹಾಕೋತಾ ಇದ್ದೀನಿ. ನೋಡಿ 1 ಕಪ್, ಇನ್ನೊಂದು ಕಪ್ ರವೆ ಹಾಕೋತಾ ಇದ್ದೀನಿ. ನಾನು 2 ಕಪ್ ರವೆಗೆ 1 ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ನೀವು ಸರಿಯಾಗಿ ನೋಡ್ಕೊಳ್ಳಿ. ನಂತರ ಅರ್ಧ ಕಪ್ ಮೈದಾ ಅಥವಾ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ, ನೀವು ಬೇಕಾದರೆ ಗೋಧಿ ಹಿಟ್ಟು ಹಾಕೊಂಡ್ರೂ ನಡೆಯುತ್ತೆ. ನೋಡಿ ಇದನ್ನು ಹಾಕಿದ ನಂತರ 1 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವ ತೆಂಗಿನ ತುರಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿರುವ ಅಲ್ಲ ಪೇಸ್ಟ್ ಅಥವಾ ಶುಂಠಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು, ಇದು ಆಪ್ಷನಲ್. ಬೇಕಾದರೆ ನೀವು ಕರಿಬೇವಿನ ಎಲೆನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಹಾಗೂ ಇಂಗು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ತಾ ಇಲ್ಲ. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾವಿಲ್ಲಿ ಸೋಡಾ ಏನೂ ಹಾಕ್ತಾ ಇಲ್ಲ. ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ವಲ್ಲ ಅದರ 4ರಷ್ಟು ನೀರು ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ 2 ಕಪ್ ಹಾಕೋತಾ ಇದ್ದೀನಿ, 3, 4, ಹಾಗೆ 5, 6 ಕಪ್ ನಾನು ನೀರು ಹಾಕೋತಾ ಇದ್ದೀನಿ ಮೊದಲು. ನಂತರ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಕಪ್ ಆಮೇಲೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ನೀವು ಯಾವ ಅಳತೆಯಲ್ಲಿ ತೆಗೆದುಕೊಂಡಿದ್ದೀರಾ ಅದೇ ಅಳತೆಯಲ್ಲಿ 4ರಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಚೆನ್ನಾಗಿ ಗಂಟಿಲ್ಲದಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟೇನೂ ಆಗುವುದಿಲ್ಲ, ಆದರೂ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ರವೆ ಹಾಕಿರುವುದರಿಂದ ಸ್ವಲ್ಪ ನೆನೆದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ, ಆವಾಗ ನೋಡ್ಕೊಂಡು ಹಾಕೊಳ್ಳೋಣ. ಒಂದು ಅರ್ಧ ಗಂಟೆ ನೆನೆಯಲು ಬಿಡಿ. ಅಲ್ಲಿಯ ತನಕ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ ಪುಟಾಣಿ, ಸ್ವಲ್ಪ ತೆಂಗಿನಕಾಯಿ, ಹುರಿದಿರುವ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ಹದಕ್ಕೆ ಇದ್ದರೆ ಸಾಕು. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ. ಇದಕ್ಕೆ ನಾವು ಒಗ್ಗರಣೆನೂ ಮಾಡ್ಕೊಳ್ಳೋದು ಬೇಕಾಗುವುದಿಲ್ಲ, ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ರವೆ ದೋಸೆಯಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿ ಇರುವುದರಿಂದ ಇದಕ್ಕೆ ಒಗ್ಗರಣೆ ಮಾಡುವುದು ಬೇಕಾಗುವುದಿಲ್ಲ. ನೋಡಿ ಈ ಹದಕ್ಕಿದ್ದರೆ ಸಾಕು. ನೋಡಿ ಚಟ್ನಿ ಎಲ್ಲ ರೆಡಿ ಆದ ನಂತರ ಒಂದು ಸಲ ನಾವು ಮಿಕ್ಸ್ ಮಾಡಿರುವ ಮಿಶ್ರಣ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ತುಂಬ ಚೆನ್ನಾಗಿ ನೆನೆದಿದೆ. ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ ನಂತರ ಇನ್ನೂ ಇರುವ 2 ಕಪ್ ನೀರನ್ನು ಹಾಕೋತಾ ಇದ್ದೀನಿ. ನೋಡಿ 1 ಕಪ್, ಇನ್ನೊಂದು ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಮೇಲೆ ಒಂದು ತವನಿಟ್ಟು ಅದು ಕಾಯಲು ಬಿಡಬೇಕು. ಇಲ್ಲಿ ತವ ತುಂಬ ಚೆನ್ನಾಗಿ ಕಾದಿರಬೇಕು. ಮೊದಲು 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಈರುಳ್ಳಿಯಿಂದ ಉಜ್ಜಿ. ನೋಡಿ ಈ ರೀತಿ ಚೆನ್ನಾಗಿ ಉಳ್ಳಾಗಡ್ಡಿಯಿಂದ ಎಣ್ಣೆ ಹಚ್ಕೋತಾ ಇದ್ದೀನಿ ನಾನು. ಈ ಎಣ್ಣೆ ಹಚ್ಚಿದ ನಂತರ ತವ ತುಂಬ ಚೆನ್ನಾಗಿ ಕಾದಿರಬೇಕು. ನೋಡಿ ಎಷ್ಟೊಂದು ಕಾದಿದೆ ಅಂತ. ಇವಾಗ ರವೆ ಮಿಶ್ರಣವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸೈಡಿಂದ ಹಾಕೊಂಡು ಬರಬೇಕು. ನೋಡಿ ಈ ರೀತಿ ಹಾಕೊಂಡು 1 ನಿಮಿಷ ಏನು ಮಾಡೋಕ್ಕೆ ಹೋಗಬೇಡಿ, ಹಾಗೆ ಬಿಡಿ. ನಂತರ ಸೈಡಿಂದ ಎಣ್ಣೆ ಹಾಕೊಳ್ಳಿ. ನೋಡಿ ಈ ರೀತಿ ನಾವು ಸೈಡಿಂದ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೇಕು. ನಾವು ಇದಕ್ಕೆ ಸೋಡಾ ಏನೂ ಹಾಕಿಲ್ಲ, ಆದರೂ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಎಲ್ಲೆಲ್ಲಿ ಹೋಲಿದೆ ಅದರಲ್ಲೂ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. 1 ನಿಮಿಷದ ನಂತರ ಮೇಲೆ ಈ ರೀತಿ ಮಾಡ್ಕೊಳ್ಳಿ, ಏಕೆಂದರೆ ಎಲ್ಲ ಕಡೆ ಒಂದೇ ಸೈಜಲ್ಲಿ ದೋಸೆ ರೆಡಿ ಆಗುತ್ತೆ. ನೋಡಿ ಈ ರೀತಿ ಎಲ್ಲ ಕಡೆ ಮಾಡಿದ ನಂತರ 1 ನಿಮಿಷ ಬಿಡಿ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಇದನ್ನು ತೆಕ್ಕೊಳ್ಬೇಕು. ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಸೈಡಿಂದ ನಾವು ದೋಸೆ ತೆಗೆದುಕೊಳ್ಳೋಣ. ನೋಡಿ ಸ್ವಲ್ಪನೂ ಮುರಿಯೋದಿಲ್ಲ, ತುಂಬಾ ಚೆನ್ನಾಗಿ ದೋಸೆ ರೆಡಿ ಆಗುತ್ತೆ. ಒಂದು ಸಲ ಈ ದೋಸೆ ಟ್ರೈ ಮಾಡಿ.
ಮಕ್ಕಳಂತೂ ತುಂಬಾ ಇಷ್ಟಪಡುತ್ತಾರೆ. ಹಾಗೂ ತುಂಬಾ ಸಾಫ್ಟಾಗಿ ಗರಿ ಗರಿಯಾದ ದೋಸೆ ರೆಡಿಯಾಗುತ್ತೆ. ನೋಡಿ, ನಾನು ನಿಮಗೆ ಇಲ್ಲಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ ಉಳ್ಳಾಗಡ್ಡಿಯಿಂದ. ಈ ರೀತಿ ಎಣ್ಣೆ ಹಚ್ಚಿದ ನಂತರ ಸೈಡಿಂದ ಹಾಕೊಂಡು ಬಿಡಲಿ. ನಾವು ಪ್ರತಿಯೊಂದು ದೋಸೆ ಮಾಡುವಾಗಲೂ ಹಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೇ ದೋಸೆ ಹಾಕ್ಕೊಳ್ಳಿ. ಏಕೆಂದರೆ ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಕಾಗಿಲ್ಲ. ಅದಕ್ಕೋಸ್ಕರ ಸೈಡಿಂದ ಎಣ್ಣೆ ಹಾಕ್ಕೊಳ್ಳಿ ಬನ್ನಿ. ಸ್ವಲ್ಪ ಇದಕ್ಕೆ 1-2 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ನೋಡಿ, ಎಲ್ಲೆಲ್ಲಿ ಹೋಲಿದೆ ಅದರಲ್ಲೂ ಎಣ್ಣೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ರೆಡಿಯಾಗುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಮೇಲಿಂದ ಸ್ವಲ್ಪ ಈ ರೀತಿ ಮಾಡಿಕೊಂಡು ಎಲ್ಲ ಕಡೆ ಒಂದೇ ರೀತಿ ಬರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ದೋಸೆಗೂ ಇದೇ ರೀತಿ ನಾವು ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದರಿಂದ ತುಂಬಾ ಗರಿ ಗರಿಯಾಗಿ ದೋಸೆ ರೆಡಿಯಾಗುತ್ತದೆ. ನೋಡಿ, ಎಷ್ಟೊಂದು ಚೆನ್ನಾಗಿ ದೋಸೆ ಬರ್ತಾ ಇದೆ ಅಂತ. ಒಂದು ಸಲ ಈ ದೋಸೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಲರ್ ಅಂತೂ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.